ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ 15 ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಾಠಗಳು ಹಾಗೆ ಪ್ರಶ್ನೋತ್ತರಗಳನ್ನು ನಮ್ಮ ಒಂದು ಚಾನಲಲ್ಲಿ ಆಲ್ರೆಡಿ ಅಪ್ಡೇಟನ್ನು ಮಾಡಿರ್ತೀವಿ. ಯಾರು ನೋಡಿಲ್ಲ ಹೋಗಿ ಚಾನಲ್ ಒಳಗಡೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪ್ರಶ್ನೆಗಳು ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ರೆಡಿ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಆಗಿರ್ತವೆ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರಶ್ನೆಗಳ ಬಗ್ಗೆ ಉತ್ತರಗಳನ್ನು ತಿಳ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆ, ಕಷ್ಟದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡುವುದು ಯಾವ ಮೌಲ್ಯವನ್ನು ತೋರಿಸುತ್ತದೆ? ಕಷ್ಟದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಕೊಡ್ತೀವಲ್ಲ, ಅದು ಯಾವ ಒಂದು ಮೌಲ್ಯವನ್ನು ತೋರಿಸುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತದೆ. ಇದಕ್ಕೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ: ಸ್ವಾರ್ಥ, ಜೀವರಾಶಿಗಳ ಮೇಲಿನ ದಯೆ, ನಿರ್ಲಕ್ಷ್ಯ, ಅಹಂಕಾರ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಜೀವರಾಶಿಗಳ ಮೇಲಿನ ದಯೆ ಅಂತಕ್ಕಂಥ ಒಂದು ಮೌಲ್ಯ ಇಲ್ಲಿ ಎತ್ತಿ ತೋರಿಸುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಬೇರೆಯವರ ಯಶಸ್ಸನ್ನು ಕಂಡು ಅಸೂಯೆ ಪಡೆದೆ ಅವರನ್ನು ಅಭಿನಂದಿಸುವುದು ಯಾವ ಗುಣ? ಸಂಕುಚಿತ ಮನೋಭಾವನೆ, ಕೋಪ, ವಿಶಾಲ ಮನೋಭಾವನೆ ಮತ್ತು ಕ್ರೀಡಾ ಮನೋಭಾವ, ಸ್ವಾರ್ಥ. ಬೇರೆಯವರ ಯಶಸ್ಸನ್ನು ಕಂಡು ಅಸೂಯೆ ಪಡೆದೆ ಅವರನ್ನು ಅಭಿನಂದಿಸ್ತಕ್ಕಂಥದ್ದು ಯಾವ ಗುಣ ಅಂತಂದರೆ ವಿಶಾಲ ಮನೋಭಾವ ಮತ್ತು ಕ್ರೀಡಾ ಮನೋಭಾವ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಸ್ತಿಯಾದ ಬಸ್, ಪಾರ್ಕ್ ಮತ್ತು ಗ್ರಂಥಾಲಯಗಳನ್ನು ರಕ್ಷಿಸುವುದು ಯಾರ ಜವಾಬ್ದಾರಿ? ಕೇವಲ ಸರ್ಕಾರದ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ, ಪೊಲೀಸರ ಜವಾಬ್ದಾರಿ ಮಾತ್ರ, ಯಾರ ಜವಾಬ್ದಾರಿಯೂ ಅಲ್ಲ? ಇದಕ್ಕೆ ಉತ್ತರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇನ್ನು ಮುಂದಿನ ಪ್ರಶ್ನೆ, ಡಿಜಿಟಲ್ ಜಗತ್ತಿನಲ್ಲಿ ಇತರರ ಬಗ್ಗೆ ಸುಳ್ಳು ಸುದ್ದಿ ಹರಡದಿರುವುದು ಮತ್ತು ಗೌರವಯುತವಾಗಿ ನಡೆದುಕೊಳ್ಳುವುದನ್ನು ಏನೆಂದು ಕರೆಯುತ್ತಾರೆ? ಹ್ಯಾಕಿಂಗ್, ಡಿಜಿಟಲ್ ಶಿಷ್ಟಾಚಾರ ಅಥವಾ ಮೌಲ್ಯ, ಸಮಯ ವ್ಯರ್ಥ ಮಾಡುವುದು, ಮನರಂಜನೆ. ಇದಕ್ಕೆ ಉತ್ತರ ಡಿಜಿಟಲ್ ಶಿಷ್ಟಾಚಾರ ಅಥವಾ ಮೌಲ್ಯ ಅಂತ ಕರಿತೀವಿ. ಇನ್ನು ಸಂಸ್ಕಾರ ಎಂದರೆ ಮೂಲಭೂತವಾಗಿ ಏನನ್ನು ಸೂಚಿಸುತ್ತದೆ? ದುಬಾರಿ ಬಟ್ಟೆ ಧರಿಸುವುದು, ಕೇವಲ ಇಂಗ್ಲಿಷ್ನಲ್ಲಿ ಮಾತನಾಡುವುದು, ಒಳ್ಳೆಯ ನಡವಳಿಕೆ, ಸಂಸ್ಕೃತಿ ಮತ್ತು ನೈತಿಕತೆ, ಶ್ರೀಮಂತರಾಗಿರುವುದು. ಸಂಸ್ಕಾರ ಅಂತಂದರೆ ಒಳ್ಳೆಯ ನಡವಳಿಕೆ, ಸಂಸ್ಕೃತಿ ಮತ್ತು ನೈತಿಕತೆ. ಇನ್ನು 6ನೇ ಪ್ರಶ್ನೆ, ತರಗತಿಯಲ್ಲಿ ಅಥವಾ ಸಮಾಜದಲ್ಲಿ ಎಲ್ಲರನ್ನ ಸಮಾನವಾಗಿ ಕಾಣುವ ಮತ್ತು ಲಿಂಗ ತಾರತಮ್ಯ ಮಾಡದಿರುವ ಮೌಲ್ಯ ಯಾವುದು? ಅಸಮಾನತೆ, ಸಮಾನತೆ ಮತ್ತು ನ್ಯಾಯ, ಪಕ್ಷಪಾತ, ಜಾತಿವಾದ. ಇದಕ್ಕೆ ಉತ್ತರ ಬಂದು ಸಮಾನತೆ ಮತ್ತು ನ್ಯಾಯ. ಇನ್ನು 7ನೇ ಪ್ರಶ್ನೆ, ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಂಡು ಕ್ಷಮೆ ಯಾಚಿಸುವುದು ಯಾವ ಗುಣವನ್ನು ಬಿಂಬಿಸುತ್ತದೆ? ದೌರ್ಬಲ್ಯ, ಹೆದರಿಕೆ, ಪ್ರಾಮಾಣಿಕ ಮತ್ತು ಧೈರ್ಯ, ಅವಮಾನ. ಇದಕ್ಕೆ ಉತ್ತರ ಪ್ರಾಮಾಣಿಕತೆ ಮತ್ತು ಧೈರ್ಯ. ಇನ್ನು ಮುಂದಿನ ಪ್ರಶ್ನೆ, ಹಿರಿಯ ನಾಗರಿಕರಿಗೆ ಬಸ್ನಲ್ಲಿ ಸೀಟು ಬಿಟ್ಟು ಕೊಡುವುದು ಯಾವ ಮೌಲ್ಯದ ಉದಾಹರಣೆ? ಸೌಜನ್ಯ ಮತ್ತು ಗೌರವ, ದಡ್ಡತನ, ಅಸಹಾಯಕತೆ, ಕಾನೂನಿನ ಭಯ. ಹಿರಿಯ ನಾಗರಿಕರಿಗೆ ಸೀಟು ಬಿಟ್ಟು ಕೊಡ್ತಕ್ಕಂಥದ್ದು ಸೌಜನ್ಯ ಮತ್ತು ಗೌರವ. ಉತ್ತರ ಆಪ್ಷನ್ ಎ ಆಗಿರ್ತದೆ. ಇನ್ನು ಶಾಂತಿ ಎಂದರೆ ಕೇವಲ ಯುದ್ಧವಿರುವುದಲ್ಲ, ಬದಲಿಗೆ ಅದು ಮನಸ್ಸಿನ ಯಾವ ಸ್ಥಿತಿ? ಆತಂಕದ ಸ್ಥಿತಿ, ಆಂತರಿಕ ನೆಮ್ಮದಿ ಮತ್ತು ಸಾಮರಸ್ಯ, ಸೋಮಾರಿತನ, ಮೌನವಾಗಿರುವುದು ಮಾತ್ರ. ಇದಕ್ಕೆ ಉತ್ತರ ಬಂದು ಆಂತರಿಕ ನೆಮ್ಮದಿ ಮತ್ತು ಸಾಮರಸ್ಯ. ಮುಂದಿನ ಪ್ರಶ್ನೆ, ಪೋಷಕರು ಮತ್ತು ಶಿಕ್ಷಕರು ನಮ್ಮ ಜೀವನದಲ್ಲಿ ವಹಿಸುವ ಪಾತ್ರಕ್ಕೆ ನಾವು ತೋರಬೇಕಾದ ಅತ್ಯುನ್ನತ ಮೌಲ್ಯ ಯಾವುದು? ನಿರ್ಲಕ್ಷ್ಯ, ಕೃತಜ್ಞತೆ ಮತ್ತು ಆದರ, ಕೇವಲ ಭಯ, ದೂರು ನೀಡುವುದು. ಇದಕ್ಕೆ ಉತ್ತರ ಬಂದು ಕೃತಜ್ಞತೆ ಮತ್ತು ಆದರ. ಇನ್ನು ಮುಂದಿನ ಪ್ರಶ್ನೆ, ಯಾವುದೇ ಕೆಲಸವನ್ನು ನಾಳೆಗೆ ಮುಂದೂಡದೆ ಅಂದಿನ ಕೆಲಸವನ್ನು ಅಂದೇ ಮಾಡುವುದು ಏನೆಂತಾರೆ? ಸೋಮಾರಿತನ, ಸಮಯ ಪ್ರಜ್ಞೆ ಮತ್ತು ಕರ್ತವ್ಯನಿಷ್ಠೆ, ಹಠಮಾರಿತನ, ಚುರುಕುತನದ ಕೊರತೆ. ಇದಕ್ಕೆ ಉತ್ತರ ಬಂದು ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆ. ಇನ್ನು 12ನೇ ಪ್ರಶ್ನೆ, ಕಷ್ಟದ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ತಾಳ್ಮೆಯಿಂದ ಪ್ರಯತ್ನ ಮುಂದುವರಿಸುವುದು ಗುಣ ಯಾವುದು? ಧಾವಂತ, ಛಲ ಮತ್ತು ಸ್ಥಿರತೆ, ನಿರಾಶವಾದ, ಕೋಪ. ಇದಕ್ಕೆ ಉತ್ತರ ಛಲ ಮತ್ತು ಸ್ಥಿರತೆ. ಆರೋಗ್ಯಕರ ಜೀವನಕ್ಕೆ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಅಗತ್ಯವಿರುವ ವೈಯಕ್ತಿಕ ಮೌಲ್ಯ ಯಾವುದು?
ಕೇವಲ ಹಣ ಸಂಪಾದನೆ, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಐಷಾರಾಮಿ ಜೀವನ, ಫಾಸ್ಟ್ ಫುಡ್ ಸೇವನೆ. ಇದಕ್ಕೆ ಉತ್ತರ ಬಂದು ಸ್ವಚ್ಛತೆ ಮತ್ತು ನೈರ್ಮಲ್ಯ. ಇನ್ನು 14ನೇ ಕ್ವಶನ್, ವಸುದೈವ ಕುಟುಂಬಕಂ ಎಂದರೆ ದೇಶದ ಅಥವಾ ಜಗತ್ತಿನ ಮೌಲ್ಯದ ಪ್ರಕಾರ ಅರ್ಥವೇನು? ನನ್ನ ಕುಟುಂಬ ಮಾತ್ರ ಮುಖ್ಯ, ಇಡೀ ಜಗತ್ತೇ ಒಂದು ಕುಟುಂಬ, ಕೇವಲ ಸ್ವಂತ ದೇಶದ ಹಿತಾಸಕ್ತಿ, ಹಣದ ಗಳಿಕೆ. ಇದಕ್ಕೆ ಉತ್ತರ ಇಡೀ ಜಗತ್ತೇ ಒಂದು ಕುಟುಂಬ. ಇನ್ನು 15ನೇ ಕ್ವಶನ್ನು, ನಾಯಕತ್ವದ ಗುಣ ಹೊಂದಿರುವ ವ್ಯಕ್ತಿಯಲ್ಲಿ ಇರಬೇಕಾದ ಮುಖ್ಯ ನೈತಿಕ ಮೌಲ್ಯ ಯಾವುದು? ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವುದು, ಕೇವಲ ಆದೇಶ ನೀಡುವುದು, ತನ್ನ ಲಾಭವನ್ನು ಮಾತ್ರ ನೋಡುವುದು, ಇತರರನ್ನು ಕಡೆಗಣಿಸುವುದು. ಇದಕ್ಕೆ ಉತ್ತರ ಬಂದು ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವುದು. ಇಷ್ಟು ಆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು ಮತ್ತು ಉತ್ತರಗಳಾಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಧನ್ಯವಾದಗಳು.